ಉಪಸ್ಥಿತರಿದ್ದಾರೆ. ಜೋಗಿ ಅವರಿದ್ದಾರೆ, ಸುಧಾಕರ್ ರೆಡ್ಡಿ ಅವರು ಜಿಲ್ಲಾ ಅಧ್ಯಕ್ಷರಾದಂಥ ಸತೀಶ್. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದ ಯಾವಾಗ ನಮ್ಮ ಜಿಲ್ಲೆಗೆ ಒಬ್ಬ ಅನಾಮಿಕ ಬಂಧನ, ಆ ದಿನದಿಂದ ನಂತರ SIT ರಚನೆ ಆದ ಅಂದಿನಿಂದ ಅನೇಕ ಚರ್ಚೆಗಳು ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗುವುದನ್ನು ನೀವೆಲ್ಲ ನೋಡಿದ್ದೀರಿ. ಇದರ ಮಧ್ಯದಲ್ಲಿ ಸಾಮಾಜಿಕ ಜಾಲದಲ್ಲಿ ಕೂಡ ಭಾಳಷ್ಟು ಚರ್ಚೆ ಆಗುವುದನ್ನು ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಚರ್ಚೆಗಳ ಮಧ್ಯೆ ಕೂಡ ಭಾರತೀಯ ಜನತಾ ಪಾರ್ಟಿ ಹಿಂದೆ ಕೂಡ ಇತ್ತು ಸೌಜನ್ಯ ಪ್ರಕರಣದ ಬಗ್ಗೆ, ಇವತ್ತು ಕೂಡ ಅದನ್ನೇ ಮತ್ತೆ ಸ್ಪಷ್ಟ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಹತ್ಯೆ ಆಗಿರುವಂಥ ಈ ಒಂದು ಪ್ರಕರಣದ ತನಿಖೆ ಅಥವಾ ಅನಂತರ ಬಂದಿರುವಂಥ ತೀರ್ಪು ಯಾವುದೇ ಇದ್ದರೂ ಕೂಡ ಇವತ್ತು ಏನು ಸೌಜನ್ಯನ ಬಗ್ಗೆ ನ್ಯಾಯ ಸಿಗಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಭಾರತೀಯ ಜನತಾ ಪಾರ್ಟಿ ಇವತ್ತಿಗೂ ಸ್ಪಷ್ಟವಾಗಿ ಸೌಜನ್ಯ ಹತ್ಯೆ ಪ್ರಕರಣವನ್ನು ಮತ್ತೆ ಯಾವ ಆಯಾಮದಲ್ಲಿ ತನಿಖೆ ಮಾಡಿದರೂ ಅದಕ್ಕೆ ಬೆಂಬಲವನ್ನು ಕೊಡ್ತದೆ. ಮತ್ತು ಆ ತನಿಖೆಯಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದರೂ ಕೂಡ ಅವರನ್ನು ಕೂಡ ಮರು ತನಿಖೆ ಮಾಡುವುದಕ್ಕೆ ಕೂಡ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ್ತದೆ. ಮತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದರಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಮತ್ತು ಕಾನೂನಿನಡಿ ನ್ಯಾಯಾಂಗದಡಿ ಏನು ಕೆಲಸ ಕಾರ್ಯ ಆಗ್ತದೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಒಂದು ಸ್ಪಷ್ಟವಾದ ನಿಲುವನ್ನು ತಗೊಂಡಿದೆ, ಅದೇ ರೀತಿ ಈ ಒಂದು ನಿಲುವಿಗೆ ಬದ್ಧರಾಗಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಸಂತೋಷ್ ಜಿ ಅವರು ಕೂಡ ಸ್ಪಷ್ಟವಾಗಿ ನಮಗೆಲ್ಲ ನಿರ್ದೇಶನ ನೀಡಿರುವಂಥದ್ದು, ಸೌಜನ್ಯ ಪ್ರಕರಣದಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಪಾರ್ಟಿ ಕ್ಲಿಯರ್ ಇರಬೇಕು, ನಾವು ಆ ಒಂದು ಪ್ರಕರಣದ ತನಿಖೆ ಮತ್ತು ನ್ಯಾಯ ಕೊಡಿಸುವಲ್ಲಿ ನಮ್ಮ ಪಾರ್ಟಿ ಕ್ಲಿಯರ್ ಇರಬೇಕು ಎನ್ನುವ ನಿಲುವು ಅವರದ್ದು ಆಗಿತ್ತು. ಅವರು ಇಷ್ಟೆಲ್ಲ ಕ್ಲಿಯರ್ ಇರುವಂಥ ಸಂದರ್ಭದಲ್ಲಿ ಕೂಡ ಅವರ ಬಗ್ಗೆ ಒಂದು ಸಾಮಾಜಿಕ ಜಾಲದಲ್ಲಿ ಈ ರೀತಿ ಅವಹೇಳನ ರೀತಿಯಲ್ಲಿ ಮತ್ತು ಅತ್ಯಂತ ಕೆಟ್ಟ ಶಬ್ದದಲ್ಲಿ ಮತ್ತು ಮನಸ್ಸಿಗೆ ನೋವು ಕೊಡುವ ರೀತಿಯಲ್ಲಿ ಮಾತುಕತೆ ಮಾತಾಡಿರುವಂಥದ್ದನ್ನು ನಾನು ಅತ್ಯುಗ್ರ ಶಬ್ದದಲ್ಲಿ ಖಂಡನೆಯನ್ನು ಮಾಡ್ತಾ ಇದ್ದೇನೆ. ಇದು ಕೇವಲ ಅವರದ್ದು ಅಂತಲ್ಲ, ಸ್ಥಳೀಯ ಶಾಸಕರಿರ್ಬೋದು ಅಥವಾ ನಮ್ಮ ಜಿಲ್ಲೆಯ ನಾಯಕರ ಬಗ್ಗೆ ಇರ್ಬೋದು ಅಥವಾ ನಮ್ಮ ರಾಜ್ಯ ನಾಯಕರ ಬಗ್ಗೆ ಇರ್ಬೋದು, ಈ ರೀತಿ ಸಾಮಾಜಿಕ ಜಾಲದಲ್ಲಿ ಈ ರೀತಿ ಮನಸ್ಸು ಬಂದ ರೀತಿಯಲ್ಲಿ ಅವರು ಏನು ಮಾತಾಡ್ತಾರೆ ಅಂತ ಅವರಿಗೇ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತಾಡ್ತಾರೆ. ನ್ಯಾಯಯುತವಾಗಿ ಅವರವರ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ನಮ್ಮದು ಏನೂ ವಿರೋಧ ಇಲ್ಲ. ಆದರೆ ಈ ರೀತಿಯಾಗಿ ಸಾಮಾಜಿಕ ಜಾಲದಲ್ಲಿ ಮನಸ್ಸಿಗೆ ನೋವು ಕೊಡುವ ರೀತಿಯಲ್ಲಿ ಈ ರೀತಿ ಮಾತಾಡೋದು ಅತ್ಯಂತ ತಪ್ಪು. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಅವರು ಕೂಡ ಅವರದೇ ಆದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂಥದ್ದನ್ನು ಮಾಡಬೇಕಿತ್ತು. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಬೇರೆ ಕಳೆದ 3-4 ತಿಂಗಳ ಹಿಂದೆ ಅಥವಾ ಈ ಹಿಂದೆ ಏನು ಯೋಚನೆ ಈ ಜಿಲ್ಲೆಯಲ್ಲಿ ಮಾಡಿದ್ದಿದ್ರು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸಂತೋಷ್ ಜಿ ಅವರು ನಮ್ಮ ಸಂಘಟನೆಗೆ ಹಿರಿಯರು, ಸಂಘಟನೆಯನ್ನು ಕಟ್ಟಿ ಬೆಳೆಸುವಲ್ಲಿ ಅವ್ರದ್ದು ಕೂಡ ಇವತ್ತಿನ ದಿನಮಾನದಲ್ಲಿ ಅವರು ಸಂಘಟನೆಗೆ ಪ್ರಬಲವಾಗಿ ಇರುವಂಥ ನಾಯಕರು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದವರು. ಕೌಟುಂಬಿಕ ಜೀವನವನ್ನು ಬದಿಗಿಟ್ಟು ರಾಷ್ಟ್ರ ಜೀವನವನ್ನು ಮಾಡುವಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡುವವರು ಮತ್ತು ಇಡೀ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕರ್ತರನ್ನು, ವಿಶೇಷವಾಗಿ ನಮ್ಮಂಥ ಕಾರ್ಯಕರ್ತರನ್ನು ಬೆಳೆಸಿರುವಂಥ ಒಬ್ಬ ನಮ್ಮ ರಾಷ್ಟ್ರೀಯ ನಾಯಕರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವರು ಯಾವುದೇ ಆಶೆಯನ್ನು ಇಟ್ಟುಕೊಂಡು ಕೆಲಸ ಮಾಡಿದವರಲ್ಲ. ಜೀವನದ ಎಲ್ಲ ಸಂದರ್ಭದಲ್ಲೂ ನನ್ನ ರಾಷ್ಟ್ರ, ನನ್ನ ಧರ್ಮ, ನಮ್ಮ ಸಂಸ್ಕೃತಿ ಎನ್ನುವ ರೀತಿಯಲ್ಲಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಸಂಘಟನೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು.
ಈ ರೀತಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎ ಬಿ ವಿ ಪಿ ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಸಂಘದ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಹೋಗಿ ಕೆಲಸ ಕಾರ್ಯವನ್ನು ಮಾಡಿರುವವರು. ಮತ್ತು ಯಾವ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಜವಾಬ್ದಾರಿ ಇದ್ದರೆ ಮುಂದೆ ಸಂಘದ ಎಲ್ಲ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮಾಡುವಂಥ ನಮ್ಮ ಸಂತೋಷ್ ಅವರು ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ಸಂಘಟನೆ ಬೆಳೆಸಲಿಕ್ಕೆ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮಾಡಿರುವವರು. ಅವರು ಅವರದೇ ಆದ ಸ್ವಂತಕ್ಕೋಸ್ಕರ ಏನೂ ಮಾಡದೆ ಸಮಾಜಕ್ಕೋಸ್ಕರ ಸಂಘಟನೆಗೋಸ್ಕರ ರಾತ್ರಿ ಹಗಲು ದುಡಿಯುವಂಥ ನಮ್ಮ ಹಿರಿಯರು. ಅವರ ಬಗ್ಗೆ ಸಾಕಷ್ಟು ಹಿಂದೆ ಕೂಡ ಟೀಕೆ ಟಿಪ್ಪಣಿ ಬಂದಾಗ ಅದಕ್ಕೆ ಉತ್ತರ ಕೊಡದೆ ಸಂಘಟನೆ ಬೆಳೆಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದವರು. ಈ ಎಲ್ಲ ವಿಚಾರಗಳ ಜೊತೆಗೆ ಪಕ್ಷಕ್ಕೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ರಾಷ್ಟ್ರಭಕ್ತಿಯೊಂದಿಗೆ ಪಕ್ಷಕ್ಕೆ ತನ್ನನ್ನು ಅರ್ಪಿಸಿಕೊಂಡು ಸಂಘಟನಾತ್ಮಕ ಕೆಲಸ ಕಾರ್ಯವನ್ನು ಮಾಡುವಂಥ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಸಂತೋಷ್ ಅವರು ಇದೇ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಅವರ ಬಗ್ಗೆ ಟೀಕೆ ಮಾಡಿದ್ದಾರೆ. ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶಬರಿಮಲೆ ಪ್ರಕರಣ ಬಂದಾಗ, ಶನಿ ಶಿಂಗಣಾಪುರ ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೂಡ ದೊಡ್ಡ ಮಹತ್ತರವಾದ ಪಾತ್ರವನ್ನು ವಹಿಸಿರುವಂಥವರು ಸನ್ಮಾನ್ಯ ಸಂತೋಷ್ ಅವರಿಗೆ ಈ ರೀತಿಯ ಅಪಮಾನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಇಡೀ ರಾಷ್ಟ್ರದ ನಮ್ಮ ಲಕ್ಷಾಂತರ ಕಾರ್ಯಕರ್ತರೇನಿದ್ದಾರೆ ಅವರಿಗೆ ಮಾಡಿರುವ ಅಪಮಾನ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ, ವಿಶೇಷವಾಗಿ ನಾನು ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯ ವತಿಯಿಂದ ಈ ರೀತಿಯ ಅಪಮಾನ ಮಾಡಿದವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು. ಈ ರೀತಿ ತಗೊಳ್ಳೋದಕ್ಕೆ ಯಾಕೆ ಪೊಲೀಸ್ ಇಲಾಖೆ ಹಿಂದೆ ಮುಂದೆ ನೋಡ್ತದೆ ಅಂತ ನಮಗೆ ಅನಿಸ್ತದೆ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ನಾನು ಸಾಕಷ್ಟು ಸಂಗತಿಯನ್ನು ನೋಡಿದ್ದೇನೆ. 84 ವರ್ಷದ ಪೋಪಣ್ಣನ ಮನೆಗೆ ಏನೂ ಕೇಸ್ ಇಲ್ಲದೆ ಹೋಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಮನೆಗೆ ಏನೂ ಇಲ್ಲದ ಕಾರ್ಯಕರ್ತರ ಮನೆಗೆ ಹೋಗಿದ್ದಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡಿದವರನ್ನ ಈ ಜಿಲ್ಲೆಯ ದಕ್ಷ ಪೊಲೀಸ್ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನನಗೆ ಸಂಶಯ ಬರ್ತಾ ಇದೆ. ಈ ರಾಜ್ಯದ ಸರ್ಕಾರ ಆಡಳಿತ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇವತ್ತು ಆ ಒಂದು ಭಾಗದ ಧರ್ಮಸ್ಥಳದ ವಿಷಯದಲ್ಲಿ ಯಾರ್ಯಾರ ಭಾವನೆಯನ್ನು ಅವರ ರೀತಿಯಲ್ಲಿ ಹೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ಅಲ್ಲಿ ಅನಾಮಿಕ ಒಬ್ಬನು ಬಂದ ತಕ್ಷಣ ಅವನ ಮುಖಾಂತರ ಅಲ್ಲಿ ಆ ಅಸ್ಥಿ ಪಂಜರವನ್ನು ಅಥವಾ ಅದನ್ನು ತನಿಖೆ ಮಾಡುವಂಥದ್ದು SIT ಅವರಿಗೆ ರಾಜ್ಯ ಸರ್ಕಾರ ಕೊಟ್ಟಿದೆ, ಅದು ಮಾಡ್ತಾರೆ. ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಅದು ಇನ್ನೂ ಬೇಕಾದರೆ 40 ಗುಂಡಿ ತೆಗೆದ್ರು ನಮ್ಮದೇನು ತೊಂದರೆ ಇಲ್ಲ. ಅದು ಅವರು ಮಾಡ್ಕೊಂಡು ಹೋಗಲಿ. ಅದಕ್ಕೆ ತನಿಖೆ ಮಾಡೋದಕ್ಕೆ ಅಲ್ಲಿಯ ಸತ್ಯಾಸತ್ಯತೆ ಹೊರಗೆ ಬರುವುದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಹಿಂದೂ ಧರ್ಮ ಮತ್ತು ಧಾರ್ಮಿಕ ಸ್ಥಳಕ್ಕೆ ಅಪಚಾರ ಆಗಬಾರ್ದು, ಧರ್ಮಸ್ಥಳದ ಹೆಸರು ಹಾಳು ಮಾಡುವಂಥದ್ದು ತಪ್ಪು ಎನ್ನುವ ರೀತಿಯಲ್ಲಿ ನಮ್ಮ ಅನಿಸಿಕೆ. ಯಾಕೆ ಹೇಳಿದ್ದೇನೆ ಅಂದರೆ, ಧರ್ಮಸ್ಥಳ ಮಾತ್ರ ನಾವು ಯೋಚನೆ ಮಾಡ್ತಾ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಕೊರಗಜ್ಜ ನಮಗೆ ಆರಾಧ್ಯ ದೈವ. ಕೊರಗಜ್ಜನ ಕಟ್ಟೆಗೆ ತೊಂದರೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ, ಅದರ ವಿರುದ್ಧ ಹೋರಾಟ ಮಾಡಿದೆ. ಇವತ್ತು ಧರ್ಮಸ್ಥಳ ಇಡೀ ಜಗತ್ತಿನ ದೊಡ್ಡ ಕ್ಷೇತ್ರ, ದೊಡ್ಡ ದೇವಸ್ಥಾನ. ಅದಕ್ಕೆ ಯಾವುದೇ ರೀತಿಯ ಅಪಮಾನ, ಆ ಹೆಸರಿಗೆ, ಆ ದೇವಸ್ಥಾನಕ್ಕೆ ಅಪಚಾರ ಆಗಬಾರ್ದು, ಹಿಂದೂ ಧಾರ್ಮಿಕ ನಂಬಿಕೆಗೆ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಈ ಎಲ್ಲ ಸಂಗತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಇವತ್ತು ಆ ಅನಾಮಿಕನ ಬಗ್ಗೆ ಕೂಡ ಇವತ್ತು ಸಂಶಯ ಬರುವ ರೀತಿಯಲ್ಲಿ ಆಗ್ತಾ ಇದೆ. ಅನಾಮಿಕ ನಾವು ಮೊನ್ನೆನೇ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಈಗಾಗಲೇ ಒತ್ತಾಯ ಮಾಡಿದ್ದೆವು. ಆ ಅನಾಮಿಕನ ಬಗ್ಗೆ ನಮಗೆ ಸಂಶಯ ಇದೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟ ಮಾಡಿದ್ದೆವು. ನಮಗೆ ಈಗಾಗಲೇ ಮಾಧ್ಯಮದಲ್ಲಿ ಬಂದಿರುವಂಥ ವರದಿ ಪ್ರಕಾರ SIT ಇಡೀ ದಿನ ಅವರನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ 2-3 ಜನ ಇದರ ಹಿಂದ್ಗಡೆ ಪ್ರೆಷರ್ ಹಾಕಿದ್ದಾರೆ, ನಮಗೇನು ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾರೆ ಅಂತ ನಿನ್ನೆ ಮಾಧ್ಯಮದಲ್ಲಿ ಎಲ್ಲ ಬರ್ತಾಯಿತ್ತು. ಇವತ್ತು ಆ 3 ಜನ ಯಾರು ಒತ್ತಡ ಹಾಕಿದವರು,
ಆ 3 ಜನ ಹಾಕಿದವರು ಯಾರು ಅಂತ ಆಗಬೇಕು. ಇವತ್ತು ಸೆಂಥಿಲ್ರ ಹೆಸರು ಭಾರಿ ಜೋರಾಗಿ ಮಾಧ್ಯಮದಲ್ಲಿ ಬರ್ತಾ ಉಂಟು. ಆ ಸೆಂಥಿಲ್ರ ಇದ್ರ ಅದು ಇನ್ಯಾರಿದ್ದಾರೆ? ಇವತ್ತು ಡಿ ಕೆ ಶಿ ಅವರು ಕೂಡ ಒಂದ್ಸಲ ಪ್ರಾರಂಭದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದರು, ಎಡಪಂಥೀಯರ ಒತ್ತಡಕ್ಕೋಸ್ಕರ ಈ SIT ರಚನೆ ಮಾಡಿದೆ ಅಂತ ಗುಂಡೂರಾವ್ ಹೇಳಿದರು. ಆನಂತರ ಡಿ ಕೆ ಶಿವಕುಮಾರ್ ಅವರು ಇದರ ಹಿಂದುಗಡೆ ಒಂದು ಷಡ್ಯಂತ್ರ ನಡೀತದೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು. ಈ ಎಲ್ಲ ಸಂಗತಿಯನ್ನು ನೋಡುವಾಗ ಆ ಅನಾಮಿಕ ಹೇಳಿದ್ದನ್ನೇ ನೋಡಿಕೊಂಡು ಮಾಡುವಂಥದ್ದು ನೋಡಿದರೆ ಯಾವುದೋ ಒಂದು ಇಡೀ ಹಿಂದೂ ಧರ್ಮದ ಮೇಲೆ, ಹಿಂದೂ ದೇವಸ್ಥಾನದ ಮೇಲೆ, ಹಿಂದೂ ವಿಚಾರದ ಮೇಲೆ ಒಂದು ಷಡ್ಯಂತ್ರದ ಭಾಗ ಆಗ್ತದೆ ಎನ್ನುವುದನ್ನು ಕಾಂಗ್ರೆಸ್ಸಿನ ಆಡಳಿತಾರೂಢ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಸಂದೇಹಕ್ಕೆ ಕಾರಣ ಆಗಿರುವಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ಅನಾಮಿಕನನ್ನು ಇನ್ನೂ ಯಾಕೆ ಫ್ರೀಯಾಗಿ ಬಿಟ್ಟಿದ್ದಾರೆ, ಅವರನ್ನು ಯಾಕೆ ಬಂಧನ ಮಾಡಿ ತನಿಖೆ ಮಾಡ್ತಾ ಇಲ್ಲ, ಆ 3 ಜನ ಯಾರು ಅದರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ, ಈ ಎಲ್ಲ ಪ್ರಶ್ನೆಯನ್ನು ಇವತ್ತು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಸಂಶಯದ ರೀತಿಯಲ್ಲಿ ಈ ಒಂದು ಘಟನೆ ನಡೀತಾ ಉಂಟು. ಇದೇ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳ ಮೇಲೆ ಒಂದು ರೀತಿಯ ನಾವು ಅನೇಕ ತಿಂಗಳುಗಳಿಂದ ಈ ಸರ್ಕಾರ ಬಂದಂದಿನಿಂದ ನಾವು ಹೇಳ್ತಾ ಬಂದಿದ್ದೇವೆ, ಹಿಂದೂಗಳ ಮೇಲೆ ಸವಾರಿ ಮಾಡುವಂಥದ್ದು ಆಗ್ತದೆ ಅಂತ. ಕಳೆದ 2-3 ತಿಂಗಳ ಹಿಂದೆ ಈ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲ್ಲಿಯ 2 ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ SP ಅವರು ಇರ್ಬೋದು, ಅವರೇ ಸುಮೋಟೋ ದ್ವೇಷ ಭಾಷಣ ಮಾಡಿದ್ದಾರೆ. ನಮ್ಮ ಹಿರಿಯರ ಮೇಲೆ ಕೂಡ ಕೇಸು ದಾಖಲು ಮಾಡುವಂಥದ್ದು ಮಾಡಿದ್ದಾರೆ. ಆದರೆ ಇವತ್ತು ಧರ್ಮಸ್ಥಳದ ಪ್ರಕರಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ದ್ವೇಷ ಅಥವಾ ವೈಯಕ್ತಿಕ ಅಪಮಾನ ಮಾಡುವಂಥ ಇದು ಆದರೂ ಇದಕ್ಕೆ ಸುಮೋಟೋ ಕೇಸ್ ಮಾಡುವಂಥದ್ದು ಮಾಡ್ತಾ ಇಲ್ಲ, ಅವರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಮಾಡ್ತಾ ಇಲ್ಲ, ಇವತ್ತು ಬಂಧನ ಮಾಡುವಂಥದ್ದು ಮಾಡ್ತಾ ಇಲ್ಲ. ಇದು ಯಾಕೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟು ಸರ್ಕಾರ, ಪೊಲೀಸ್ ಇಲಾಖೆ ಯಾವುದೋ ಒಂದು ಷಡ್ಯಂತ್ರದ ಭಾಗಕ್ಕೆ ಬಲಿಯಾಗಿದೆಯಾ ಅಥವಾ ಒತ್ತಡಕ್ಕೆ ಬಲಿಯಾಗಿದ್ದಾರಾ, ಈ ಎಲ್ಲ ಸಂಶಯಗಳು ವ್ಯಾಪಕವಾಗಿ ನಮಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಜನಸಾಮಾನ್ಯರಲ್ಲಿ ಈ ಸಂಶಯ ಪ್ರಾರಂಭ ಆಗಿದೆ. ಹಿಂದೂಗಳ ಮೇಲೇ ಸವಾರಿ ಆಗ್ತದೆ ಅಂತ ಹೇಳೋದಕ್ಕೆ ಇನ್ನೊಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಧರ್ಮಸ್ಥಳದ ಪರವಾಗಿ ಜನಾರ್ದನ್ ಪೂಜಾರಿ ಅವರು ಹೇಳಿಕೆಯನ್ನು ಕೊಟ್ಟರು. ಸ್ವಾಭಾವಿಕವಾಗಿ ಅವರು ಹಿರಿಯರಿದ್ದಾರೆ, ಈ ಜಿಲ್ಲೆಯಲ್ಲಿ ರಾಜಕಾರಣ ಯಾವುದೇ ಇರ್ಬೋದು, ಆದರೆ ಓಪನ್ ಆಗಿ ಅವರು ಹಿರಿಯರು ಅವರ ಭಾವನೆಗಳನ್ನು ತಿಳಿಸಿದ್ದಾರೆ. ಪುತ್ತೂರಿನ ಮಹಮ್ಮದ್ ಅಲಿ ಅವರು ಏಕಾಏಕಿ ಜನಾರ್ದನ ಪೂಜಾರಿ ಅವರನ್ನು ಟೀಕೆ ಮಾಡಿದರು. ಅದು ಅವರ ಪಾರ್ಟಿಯೊಳಗಿನ ವಿಚಾರ ಆಗಿರ್ಬೋದು, ಆ ಪಾರ್ಟಿಯವರು ಏನು ಮಲಗಿದ್ದಾರೆ ಏನು ಗೊತ್ತಿಲ್ಲ. ಆದರೆ ನಾರಾಯಣ ಗುರುಗಳನ್ನು ಎಳೆದು ತಂದರು. ನಾರಾಯಣ ಗುರುಗಳು ಇಡೀ ದಾರ್ಶನಿಕ ವ್ಯಕ್ತಿಯವರು, ಜಗತ್ತಿಗೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥ ಅವರು ನಾರಾಯಣ ಗುರುಗಳು. ಇಡೀ ಹಿಂದೂ ಸಮಾಜ ಅವರನ್ನು ಒಪ್ತದೆ. ನಾರಾಯಣ ಗುರುಗಳ ಇಡೀ ಜಿಲ್ಲೆಯಲ್ಲಿ ಆರಾಧನೆ, ಇಡೀ ರಾಜ್ಯದಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಇಡೀ ದೇಶದಲ್ಲಿ ಶಿವಗಿರಿಗೆ ಹೋಗುವ ಭಕ್ತರ ಜೊತೆಗೆ ಈ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ಶಿವಗಿರಿಗೆ ಹೋಗೋರು. ಆ ನಾರಾಯಣ ಗುರುಗಳ ಬಗ್ಗೆ ಅಲ್ಲಿಯ ಕಾಂಗ್ರೆಸ್ಸಿನ ಮಹಮ್ಮದ್ ಅಲಿ ಏಕಾಏಕಿ ಅವರ ಬಗ್ಗೆ ಅಪಮಾನದ ರೀತಿಯಲ್ಲಿ ಮಾತಾಡ್ತಾರೆ. ಇವತ್ತು ಪುತ್ತೂರಿನಲ್ಲಿ ಓಪ್ಪನ್ನನ ಮನೆಗೆ ಹೋಗಲಿಕ್ಕೆ ದಾರಿ ನೋಡಿದ್ದ ಪೊಲೀಸ್ ಇಲಾಖೆ ಇವತ್ತು ಮಹಮ್ಮದ್ ಅಲಿಯ ಮನೆ ಗೊತ್ತಿಲ್ವಾ? ಮಹಮ್ಮದ್ ಅಲಿಯ ಮೇಲೆ ಕೇಸ್ ಮಾಡಬೇಕು ಅಂತ ಗೊತ್ತಿಲ್ವಾ? ಮಹಮ್ಮದ್ ಅಲಿಯನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಕಾಂಗ್ರೆಸ್ನವರು ಯಾಕೆ ಬಾಯಿ ಬಿಚ್ಚುತ್ತಾ ಇಲ್ಲ? ನಾರಾಯಣ ಗುರುಗಳನ್ನು ಅಪಮಾನ ಮಾಡಿದ್ದನ್ನು ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ಪ್ರಶ್ನೆ. ಒಟ್ಟು ಇಡೀ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಒಟ್ಟು ಹಿಂದೂ ಸನ್ಯಾಸಿಗಳ ಮೇಲೆ, ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ, ಧಾರ್ಮಿಕ ಕ್ಷೇತ್ರಗಳ ಮೇಲೆ ಸವಾರಿ ನಿರಂತರವಾಗಿ ಆಗ್ತಾ ಉಂಟು. ಇದು ಏನೋ ಒಂದು ಕರ್ನಾಟಕ ರಾಜ್ಯದ ಮೇಲೆ ಒಂದು ಸವಾರಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತದ? ಈ ಎಲ್ಲ ಪ್ರಶ್ನೆಗಳು ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ತನಿಖೆ SIT ತನಿಖೆ ನಿನ್ನೆ ನಿಲ್ಲಿಸಿದ್ದೇನೆ ಅಂತ ಹೇಳ್ತಾರೆ. ಮುಂದೆ ಆ ಮನುಷ್ಯ ಎಲ್ಲಿ ದಾರಿ ತೋರಿಸ್ತಾನೆ ಅಲ್ಲಿಗೆ ಹೋಗುವಂಥ ಯೋಚನೆ ಮಾಡ್ತಾರಾ ಅಥವಾ ಅವನನ್ನೇ ತನಿಖೆ ಮಾಡ್ತಾರಾ? ಸಾರ್ವಜನಿಕವಾಗಿ ಪ್ರಶ್ನೆ ಪ್ರಾರಂಭ ಆಗಿದೆ. ವಿಧಾನಸಭೆಯಲ್ಲಿ ಪರಮೇಶ್ವರ್ ಅವರು ಎಲ್ಲ ತನಿಖೆ ಆದ ನಂತರ ಹೇಳ್ತೇನೆ ಅಂತ ಹೇಳ್ತಾರೆ. ಇವತ್ತು ಹೆಚ್ಚಿನ ಅಂಶ ಅಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರದ ತನಿಖೆಯನ್ನು ಮಾಡಲಿಕ್ಕೆ ಇಷ್ಟು ದಿನ ಬೇಕಾ?
ಈ ಎಲ್ಲ ಪ್ರಶ್ನೆಗಳು ಪ್ರಾರಂಭ ಆಗಿದೆ. ಒಟ್ಟು ತನಿಖೆಯ ವಿವರವನ್ನು ಸಾರ್ವಜನಿಕವಾಗಿ ಯಾಕೆ ಹೇಳ್ತಿಲ್ಲ, ಇದು ಕೂಡ ಪ್ರಶ್ನೆಗೆ ಕಾರಣ ಆಗಿದೆ. ದಿನಕ್ಕೊಂದು ಆಪಾದನೆ ಮಾಡುವಂಥದ್ದು, ದಿನಕ್ಕೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದು, ದಿನಕ್ಕೊಬ್ಬ ಯೂಟ್ಯೂಬಲ್ಲಿ ಆಪಾದನೆ ಮಾಡುವಂಥದ್ದು, ಈ ಎಲ್ಲ ಸಂಗತಿಯ ಬಗ್ಗೆ ಕೇವಲ ಒಂದು ಯೂಟ್ಯೂಬಲ್ಲಿ ಆರೋಪ ಮಾಡಿದ ತಕ್ಷಣ ಈ ಎಲ್ಲ ಸಂಗತಿಗೆ ಒತ್ತು ಕೊಡುವ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಮೀರ್ನನ್ನು ಬಂಧನ ಮಾಡಬೇಕು, ಅನಾಮಿಕನನ್ನು ಬಂಧನ ಮಾಡಬೇಕು. ಒಟ್ಟು ಇದರ ವಿರುದ್ಧ ಒಟ್ಟು ಯಾರು ಷಡ್ಯಂತ್ರ ಮಾಡ್ತಾರೆ ಅಂತ ಈಗಾಗಲೇ DK ಶಿವಕುಮಾರ್ ಸರ್ಕಾರದ ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಎಲ್ಲ ಸಂಗತಿಗಳನ್ನು ಮುಂದಿಟ್ಟುಕೊಂಡು ತನಿಖೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಯಾರ್ಯಾರನ್ನು ಬಂಧನ ಮಾಡಬೇಕು, ಯಾರ್ಯಾರ ಮೇಲೆ ಸುಮೋಟೋ ಕೇಸ್ ಹಾಕಬೇಕು, ಯಾರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು, ಅದನ್ನು ತಗೊಳ್ಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಇಚ್ಛಿಸ್ತದೆ. ಈಗ ಇದು ನಿಮ್ಮ ಸಂತೋಷ್ ಅವ್ರ ಮೇಲೆ ಅದಾಗಿ ಭಾಳ ದಿವಸ ಆಯ್ತು, ಈಗ 3-4 ದಿವಸ ಆಯ್ತು. ಆಮೇಲೆ ಇದ್ರ ಬಗ್ಗೆ ನಾವು ಹೇಳ್ತೀವಿ. ಈಗ ಜಾಧವ್ ಪೂಜಾರಿ ಅವರು ಇದನ್ನ ಇದರಲ್ಲಿ ಮೊಹಮ್ಮದ್ ಅಲಿ ಅವರು ಇವ್ರ ಮೇಲೆ ನಾರಾಯಣ ಗುರುಗಳ ಮೇಲೆ ಅವರು ಸುಮೋಟೋ ಕೇಸ್ ಕೇಳ್ತಾ ಇದ್ದಾರೆ. ಬಟ್ ನಿಮ್ಮಿಂದ ಯಾವುದೇ ಆಕ್ಷನ್ ಇದರಿಂದ ನೀವು ಕೇಳ್ತಾ ಇದ್ದೀರಿ, ಬಟ್ ನಿಮ್ಮಿಂದನೂ ಒಂದು ಆಗ್ಬೇಕಲ್ಲ, ಆಗ್ಲಿಲ್ಲ ಅಂತ ಓಪನ್ನ ಮನೆಗೆ ಹೋಗ್ಲಿಕ್ಕೆ ಯಾರಾದರೂ ಹೇಳಿದ್ರ? ಅಲ್ಲ ಕೇಳುದು ನಿಮ್ಮ ಹತ್ರ ಕೇಳುದು. ಪುತ್ತೂರಿನ ಸಂಘದ ಮನೆಯವರ ಹತ್ರ, ಪುತ್ತೂರಿನ ನಮ್ಮ ಇವರ ಯಾರು ಪೋಪಣ್ಣನ 84 ವರ್ಷದ ಪೋಪಣ್ಣನ ಮನೆಗೆ ಪೊಲೀಸ್ನವರು ಹೋಗುವಾಗ ಯಾರಾದರೂ ಹೇಳಿ ಹೋದತ್ತ? ಇವರಿಗೆ ಈ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆಯನ್ನು ಧಿಕ್ಕರಿಸುವವರು, ದ್ವೇಷದ ಭಾಷಣ ಮಾಡುವವರು, ಮನಸ್ಸಿಗೆ ನೋವು ಮಾಡುವವರು ನಾವು ಆ್ಯಕ್ಷನ್ ತಗೊಳ್ತೇವೆ ಅಂತ ಈ ಸರ್ಕಾರದವರು ಹೇಳಿದ್ದು. ನಮ್ಮ ಗೃಹ ಮಂತ್ರಿಯವರು ನಮ್ಮ ಇಲ್ಲಿ ಶಾಂತಿ ಸಭೆಯಲ್ಲಿ ಬರುವಾಗ ಯಾರೇ ತಪ್ಪು ಮಾಡಿದರೂ ಅವರ ಮೇಲೆ ನಿರ್ದಾಕ್ಷಿಣ ಕ್ರಮ ತಗೊಳ್ತೇನೆ ಅಂತ ಸ್ವತಃ ಪರಮೇಶ್ವರೇ ಹೇಳಿದ್ದು. ನಾವು ಹೇಳಿಯೇ ಅವರಿಗೆ ಮಾಡಬೇಕಾ? ಈ ಡಿಮಾಂಡನ್ನು ನಾವು ಇಡಬೇಕಾ? ಅಲ್ಲ, ಆಪಾದನೆ ಏನಿಲ್ಲ. ಆಪಾದನೆ ಏನು ಮಾಡಿದ್ದಾರೆ? ಆಪಾದನೆ ಎಲ್ಲ ಕೆಟ್ಟ ಶಬ್ದದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದದನ್ನು ನಾವು ನೋಡಿದ್ದೇವೆ. ಅದು ತಪ್ಪು ಅಂತ ಹೇಳಿದ್ದು ಅಷ್ಟೇ. ತಪ್ಪು ಯಾರು ಆ ಥರ ಮಾತಾಡಿದ್ದಾರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ, ಈಗಾಗಲೇ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಆ ಸ್ಟೇಷನಲ್ಲಿ ಆಗಿದೆ. ಆಗಿದೆ ಮಂಗಳೂರಲ್ಲಿ, ಜಿಲ್ಲೆಯಲ್ಲಿ ಆಗಿದೆ. ಅಲ್ಲ, ಅವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಅವರು ಈ ವಿಷಯಕ್ಕೆ ಅವರಿಗೆ ತುಂಬ ಕೆಲಸ ಉಂಟು. ಅದು ಯಾರು ಈ ವಿಷಯವನ್ನು ಕೆಣಕಿದ್ದಾರೆ ಅವರೇ ಉತ್ತರ ಕೊಡಬೇಕು ಹೊರತು ಸಂತೋಷಿ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಪಾರ್ಟಿಗೆ ನಿರ್ದೇಶನ ಕೊಡಬೇಕು, ಅದು ಕೊಟ್ಟಿದ್ದಾರೆ. ಅವರು ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅಲ್ಲಲ್ಲ, ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ. ಅವರ ಪರವಾಗಿ ನಮ್ಮ ಮೋದಿಯವರಿಗೆ ಬೈದರೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದಾ? ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರಿಗೆ ಏನಾದರೂ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾಡಿದರೆ ಕಾರ್ಯಕರ್ತರಾಗಿ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತದಾ? ಅವ್ರು ಯಾಕೆ ಸೂಚನೆಗಳು? ಯಾವುದು? ಧರ್ಮಸ್ಥಳದ ಪರವಾಗಿ ಪಾರ್ಟಿ ಏನು ತೀರ್ಮಾನ ತಗೊಳ್ತದೆ ಅದನ್ನೇ ನಮ್ಮ MLA ಅವರು ಪಾರ್ಟಿ ಕಾರ್ಯಕರ್ತರು ಮಾಡ್ತಾರೆ. ಈಗಲೂ ಅದೇ ನಮ್ಮ ಮನೆಯಲ್ಲೂ ಇದರ ಮತ್ತೆ ನಿಮ್ಮದೇ ಪಕ್ಷದ ಶಾಸಕರು ಒತ್ತಾಯ ಮಾಡ್ತಾರೆ, ಇನ್ನು ಗುಂಡಿ ಹಾಕಿದ್ರಲ್ಲಿ ಆಗ್ತಾ ಇಲ್ಲ, ನೀವಿಲ್ಲಿ ಹೇಳ್ತೀರಿ ಇನ್ನು 40 ಗುಂಡಿ ಹಾಕಿ. ಅದರ ಬಗ್ಗೆ ಈ ಒಟ್ಟು ವಿಚಾರವನ್ನ ಪಕ್ಷ ನಿರ್ವಹಣೆ ಮಾಡ್ತಿರುವ ಬಗ್ಗೆ ನಿಮ್ಮಲ್ಲೇ ಗೊಂದಲ ಇರುವಾಗ ಅಲ್ಲ, ಆ ಗುಂಡಿಯಲ್ಲಿ ಆಸ್ತಿ ಪಂಜರ ಉಂಟು ಅಂತ ನಾವೇ ಹೇಳಿಲ್ಲ. ಯಾರು ಅನಾಮಿಕ ಇದ್ದಾನೆ ಅವರು ಇಂಥ ಗುಂಡಿಯಲ್ಲಿ ಇಷ್ಟು ಲೆಕ್ಕ ಕೊಟ್ಟದ್ದು ಅವರೇ ಕೊಟ್ಟದ್ದು. ಆ ಲೆಕ್ಕ ಪ್ರಕಾರ ಅಲ್ಲಿ ಇಲ್ಲಲ್ಲ, ಅದು ನಮಗೆ ಇರುವಂಥ ಸಂದೇಹ. ಇನ್ನೊಂದು ನಮಗೆ ತುಂಬ ಸಂದೇಹ ಬರಲಿಕ್ಕೆ ಕಾರಣ ಇರುವಂಥದ್ದು ಸ್ವತಃ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಹೇಳಿದ್ರಲ್ಲ, ಎಡಪಂಥೀಯರ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದೇವೆ ಅಂತ ಅವರೇ ಹೇಳಿದಾರಲ್ಲ. DKC ಅವರ ಷಡ್ಯಂತ್ರ ಅಂತ ವಿಧಾನಸಭೆಯಲ್ಲಿ ಹೇಳಿದಾರಲ್ಲ. ಮತ್ತೆ ಹೇಗೆ ಇದನ್ನು ನಂಬೋದು? ನಮ್ಮ ಮೇಲೆ ಯಾಕೆ ಇದು ಮಾಡೋದು? ಸರ್ಕಾರದ ಕಡೆಯಿಂದಲೇ ಈ ಸ್ಟೇಟ್ಮೆಂಟ್ ಬಂದಿದೆ.
ಅದರ ಬಗ್ಗೆ ನಮ್ಮದೇನು ತರ್ಕ ಇಲ್ಲ. ಅಸಹಜ ಸಾವಾಗಿದ್ದರೆ ಮತ್ತು ಏನು ಹತ್ಯೆ ಪ್ರಕರಣ ಆಗಿದ್ದರೆ ಯಾವುದೂ ಕೂಡ ತನಿಖೆ ಆಗಲಿ, ಅದರ ಬಗ್ಗೆ ನಮ್ಮದೇನು ತರ್ಕ ಇಲ್ಲ. ಮಾಡಲಿ, ಅಲ್ಲ ತನಿಖೆ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮದಿರುವಂಥದ್ದು ಆ ಮನುಷ್ಯ ಯಾರು ಅಂತ ಗೊತ್ತಿಲ್ಲ, ಆ ಮನುಷ್ಯ ಇಂಥ ಗುಂಡಿಯಲ್ಲಿ ಇಷ್ಟು, ಇಂಥ ಗುಂಡಿಯಲ್ಲಿ ಇಷ್ಟು, ಇಂಥ ಗುಂಡಿಯಲ್ಲಿ ಇಷ್ಟು ಲೆಕ್ಕ ಕೊಟ್ಟದ್ದು ಅವರಲ್ಲ, ಅದನ್ನು ಮಾಡಬೇಕಲ್ಲ. ಮಾಡಲಿ. ನಾನು ಒಂದೇ ಮಾತಲ್ಲಿ ಹೇಳ್ತೇನೆ, ತನಿಖೆ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲ, ನಿಮಗೆ ಏನು ತನಿಖೆ ಇವತ್ತು ಆಗಿದೆ ಅದರ ವರದಿಯನ್ನು ಕೊಡ್ಬೋದಲ್ಲ, ಮಧ್ಯಂತರ ವರದಿ ಕೊಡ್ಬೋದಲ್ಲ. ತನಿಖೆ ಮೊನ್ನೆ ಪರಮೇಶ್ವರ್ ಅವರು ಹಿಂದಿನ ದಿವಸ ನಾನು ಇದರ ಬಗ್ಗೆ ಪೂರ್ಣವಾದ ವರದಿಯನ್ನು ನಾಳೆ ವಿಧಾನಸಭೆಯಲ್ಲಿ ಕೊಡ್ತೇನೆ ಅಂತ ಹೇಳಿದರು, ವಿವರ ಕೊಡ್ತೇನೆ ಅಂತ ಹೇಳಿದರು. ವಿವರ ಕೊಡಲಿಲ್ಲ ಅಲ್ಲ. ವಿವರ ಅದನ್ನು ಹಿಂದಿನ ದಿವಸವೇ ಹೇಳ್ಬೋದಿತ್ತಲ್ಲ, ಅದು ತನಿಖೆ ಆಗ್ತದೆ ಮತ್ತೆ ಕೊಡ್ತೇನೆ ಅಂತ ಹೇಳ್ಬೋದಿತ್ತಲ್ಲ, ಅದನ್ನು ವಿಧಾನಸಭೆಯಲ್ಲಿ ಹೇಳ್ಬೇಕಾ? ಅದರ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ, ತನಿಖೆ ಆಗ್ಲಿ ಅಂತ ಹೇಳೋದು ನಾವು. ಕ್ಷೇತ್ರದ ನಂಗೆ ಅಲ್ಲ, ಇದು ಸಾರ್ವಜನಿಕರಿಗೆ ಬೇಕಿದು. ಅಲ್ಲ ಕಾಯ್ದ ಅಲ್ಲ, ಒಂದು ನಿಮಿಷ, ನಾವು ಕಾಯ್ಬೇಕು ಅಂತ ಏನಾದ್ರೂ ಅಗ್ರಿಮೆಂಟ್ ಉಂಟಾ? ಕಾಯ್ಲಿಕ್ಕಿಲ್ಲ, ಕೊಡ್ಲಿ. ಸರ್ಕಾರ ನಾವು ಡಿಮಾಂಡ್ ಮಾಡೋದಕ್ಕೆ ಏನು ಸಮಸ್ಯೆ? ಸರ್ಕಾರ ಇರುವುದು ಸಾರ್ವಜನಿಕರಿಗೆ ಕೊಡಬೇಕು. ಆಯ್ತು, ಕೊಡ್ಲಿ. ಎಷ್ಟು ದಿನ ಆಯ್ತು ಒಕ್ಲಿಕ್ಕೆ? ಇದು ಗುಂಡಿ ತೆಗಿಲಿ. ಆಯ್ತು, ನಾವು ತನಿಖೆ ವರದಿ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ವರದಿ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಕ್ಷೇತ್ರದ ಪರವಾಗಿದೆ. ಅಲ್ಲ, SIT ತನಿಖೆಯ ಬಗ್ಗೆ ಪರವಾಗಿ ಮಾತಾಡಿದ್ದಾರೆ ಬಂದವರು ಸಹ, ವಿರೋಧ ಮಾತಾಡಲಿಲ್ಲ. ಕ್ಷೇತ್ರ ಮತ್ತೆ SIT ಬೇರೆ ಬೇರೆ ಅಲ್ಲ, ಅವರು ದೇವಸ್ಥಾನಕ್ಕೆ ಬಂದದ್ದು, ದೇವಸ್ಥಾನಕ್ಕೆ ಬರಬಾರ್ದು. ದೇವಸ್ಥಾನಕ್ಕೆ ಬರೋದು ಯಾರು ಹಿಂಗೆ ಹಾಸನದಿಂದ ವೆಹಿಕಲ್ ತಗೊಂಡು ಹಾಗೆಲ್ಲ ಬರಲ್ಲ. ಈ ಸಲ ರಾಘವರೇ, ಈ ಸಲ ದೇವಸ್ಥಾನಕ್ಕೆ ಬಂದದ್ದು ಈ ಸಲ ಸುದ್ದಿ ನಿಮ್ಮ ಮುಖಾಂತರ ಸುದ್ದಿ ಆಗಿದೆ. ಹಿಂದೆ ನಡ್ಕೊಂಡು ಸಮೇತ ಗುಂಪಾಗಿ ದೇವಸ್ಥಾನಕ್ಕೆ ಬಂದ ರೆಕಾರ್ಡ್ ಇದೆ. ಇದು ಹೊಸತಲ್ಲ ಬರುದು. ಅಲ್ಲ, ನಮ್ಮ ಹಿಂದೂ ಕ್ಷೇತ್ರ ಅದನ್ನ ನಿಮ್ಗೆ ಒಂದು ಮಾತಲ್ಲಿ ನಾನು ಕ್ಲಿಯರ್ ಹೇಳಿದ್ದೇನೆ. ಕೊರಗಜ್ಜನ ದೈವ ಕೂಡ ನಮಗೆ ಅತ್ಯಂತ ಶ್ರೇಷ್ಠ. ಅಷ್ಟೇ ಧರ್ಮಸ್ಥಳದ ಬಗ್ಗೆ ಕೂಡ ಅಷ್ಟೇ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕಾಳಜಿ ಇರುವವರು. ಅಲ್ಲಿಗೆ ಏನಾದರೂ ಅಪಚಾರ ಬೇರೆ ಬೇರೆ ಇದು ಸಂಗತಿ ಬರುವಂಥ ಸಂದರ್ಭದಲ್ಲಿ ಅದನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ತಪ್ಪಾಗ್ತಾ ಇದೆ ಅಂತಂದಾಗ, ಈಗ ವ್ಯತಿರಿಕ್ತವಾಗಿ ಹೋಗ್ತಾ ಇದೆ ಅಂತಂದಾಗ ನಿಮ್ಮ ಇದರಿಂದ ಆಗಬೇಕಲ್ಲ, ನಿಮ್ಮಿಂದ ಏನು ಆಕ್ಷನ್ ಆಗ್ತಾ ಇದೆ? ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ ಅದರ ಮೇಲೆ ಕೇಸ್ ಮಾಡಿ. ಎಲ್ಲೆಲ್ಲಿ ಅಲ್ಲ ಕೊಟ್ಟಿದೆ ಕೇಸ್ ಕೊಟ್ಟದನ್ನ ನಾವು ಕೊಟ್ಟಿದ್ದೇವೆ. ನಮ್ಮ ಇಡೀ ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿದೆ. ಅದು FIR ಮಾಡಬೇಕಲ್ಲ, ಕಂಪ್ಲೇಂಟ್ ಕೊಟ್ಟದಕ್ಕೆ FIR ಮಾಡಬೇಕು. ನೋಡಿ, ಪರಮೇಶ್ವರ್ ಕೊಟ್ಟ ಹೇಳಿಕೆಯನ್ನು ಸಹ ನೀವು ಕೇಳಿರ್ಬೋದು. 24 ಮರ್ಡರ್ ಮಾಡಿದ ಅವರ ಹೆಸರು ಹೇಳಿ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು, ಬಂಧನ ಮಾಡಬೇಕು ಅಂತ ಇವರು ಶಾಸಕರು ಹೇಳಿದಲ್ಲ, ಪರಮೇಶ್ವರೇ ಹೇಳಿದ್ದು. ಪರಮೇಶ್ವರು ಗೃಹ ಮಂತ್ರಿಯಾಗಿ ಹೇಳುವಾಗ ಅವರು ಆಲೋಚನೆ ಮಾಡಿಯೇ ಹೇಳಿರ್ತಾರೆ. ಪರಮೇಶ್ವರ ಹೇಳಿಕೆ ಕೊಟ್ಟಾರೆ. ಅಲ್ಲ, ಒಂದು ತೀರ್ಮಾನ ಒಂದು ತೀರ್ಮಾನ ಕೊಡುವಾಗ ಅವರು ಗೃಹ ಮಂತ್ರಿಯಾಗಿ ತೀರ್ಮಾನ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರು ಏನು ಮಾತಾಡಿದ್ದಾರೆ, ಅವರು ಗೃಹ ಮಂತ್ರಿಯಾಗಿ ಏನು ತೀರ್ಮಾನ ತಗೊಳ್ಬೇಕು ಕೊಟ್ಟಿದ್ದಾರೆ. ಅಲ್ಲ, ಅದು ನಿನ್ನೆ ವಿಧಾನಸಭೆಯಲ್ಲಿ ಅವರು ಮಾತಾಡಿದ ನೀವು ಸಹ ಕೇಳಿದ್ದೀರಿ, ನಾನು ಸಹ ಕೇಳಿದ್ದೇನೆ. ಅದಕ್ಕೆ ಉತ್ತರ ಅವರು ಗೃಹ ಮಂತ್ರಿ ಅವರು ಕೊಟ್ಟಿದ್ದಾರೆ. ಅದು ನಾನು
ಅಲ್ಲ ಈಗಿನ ಒಂದು ಎಡಿಟೆಡ್ ವಿಡಿಯೋ ಅನ್ನೋದು ಕೂಡ ಒಂದು ಕನಿಷ್ಠ ಮಾಹಿತಿ ತಗೊಂಡು ಮಾತಾಡ್ಬೋದು. ಇದು ಕ್ಲಿಯರ್. ವಿಧಾನಸಭೆಯಲ್ಲಿ ಆಗಿರುವ ಚರ್ಚೆ, ವಿಧಾನಸಭೆಯಲ್ಲಿ ಏನು ಚರ್ಚೆ ಮಾಡಿದ್ದಾರೆ ಅದಕ್ಕೆ ಗೃಹ ಮಂತ್ರಿ ಅವರು ಉತ್ತರ ಕೊಟ್ಟಿದ್ದಾರೆ. ಆ ಚರ್ಚೆ ಇಲ್ಲಿ ಯಾಕೆ? ಅಲ್ಲಿಯ ಚರ್ಚೆ ಇದು ಕೂಡ ಅಲ್ಲೇ ಆಗಿರೋದು. ಬೇರೆ ಎಲ್ಲ ಚರ್ಚೆ ಅಲ್ಲ, ಇದು ಸಾರ್ವಜನಿಕವಾಗಿ ಆಗಿರುವ ಚರ್ಚೆ. ನಾನು ಏನು ಮಾತಾಡಿದ್ದೇನೆ ಇದು ಸಾರ್ವಜನಿಕ ಚರ್ಚೆ. ನೀವು ಯಾಕೆ ಮಿಸ್ಗೈಡ್ ಮಾಡ್ತಾರೆ ಅಂತ ಹೇಳುದು? ನೀವು ಯಾಕೆ ಹೇಳುದು? ಯಾವುದು? ಸರ್ಕಾರ ಒಪ್ಕೊಂಡಿದ್ದಲ್ಲ. ಸರ್ಕಾರ ಒಪ್ಪಿದ ನಂತರ ನಿಮ್ಗೆ ಯಾಕೆ ಚರ್ಚೆ? ಸರ್, ಗೃಹ ಮಂತ್ರಿ ಅವರು ಹೇಳಿದ್ದಾರೆ. ಗೃಹ ಮಂತ್ರಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲ, ಅವರ ಬಂಧನ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಅಷ್ಟಾದ್ರೂ ಹೇಳಿದಾರಲ್ಲ ರಾಘವರೇ. ತೊಂದರೆ ಇಲ್ಲ. ವಿಧಾನಸಭೆಯಲ್ಲಿ ಆ ಚರ್ಚೆ ಆದಾಗ, ವಿಧಾನಸಭೆಯಲ್ಲಿ ಮಾತಾಡುವಾಗ ಶಾಸಕರು ಏನು ಮಾತಾಡಿದ್ದಾರೆ ಅಂತ ಅವರಿಗೆ ಗೊತ್ತು. ಗೃಹ ಮಂತ್ರಿಯಾಗಿ ಅವರು ಉತ್ತರ ಏನು ಕೊಡ್ತಾರೆ ಅಂತ ಅವರಿಗೂ ಗೊತ್ತು. ಅವರ ಇಲಾಖೆ ಎಲ್ಲ ಅವರ ಕೈಯಲ್ಲಿರುವುದು. ಆದ್ದರಿಂದ ಅವರೆಲ್ಲ ಚರ್ಚೆ ಮಾಡಿಯೇ ಕೊಟ್ಟಿರ್ತಾರೆ. ಶಾಸಕರು ಕೊಡ್ತಾರೆ ಮುಂದಿನ ದಿವಸಗಳಲ್ಲಿ. ಅಲ್ಲ, ಮಾಹಿತಿ ಇಲ್ಲದೆ ಮಾತಾಡಿದ್ರೆ ನೀವು ನೆಕ್ಸ್ಟ್ ನಿಮಗೆ ಸಿಗ್ತಾರೆ, ಅವ್ರ ಹತ್ರ ಮಾತಾಡಿ. ಅಲ್ಲ ಗಿರಿಧರ್ರೆ, ನೆಕ್ಸ್ಟ್ ನಿಮ್ಗೆ MLA ಅವರು ಸಿಗ್ತಾರೆ. ಅಕಸ್ಮಾತ್ ನಿಮ್ಗೆ ಅಂತ ಚರ್ಚೆ ಇದ್ರೆ ಅವ್ರು ಬರ್ತಾರೆ, ಅವ್ರ ಹತ್ರ ಮಾತಾಡಿ. ಅಲ್ಲ, ಅದನ್ನು ಗೃಹ ಮಂತ್ರಿ ಅವರು ಆ ವಿಧಾನಸಭೆಯ ಒಳಗೇನೆ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟ ನಂತರ ನಾನು ಅದಕ್ಕೆ ಇನ್ನು ಅದು ತಪ್ಪು ಇದು ಸರಿ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ. ವಿಧಾನಸಭೆಯ ಒಳಗೆ ಆಗಿರುವ ಚರ್ಚೆ, ವಿಧಾನಸಭೆಯ ಒಳಗೆ ಗೃಹ ಮಂತ್ರಿ ಅವರೇ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೊಡ್ಲಿಕ್ಕೆ ಆಗುದಿಲ್ಲ ಉತ್ತರ. ನಾನು ಅಲ್ಲ, ಕರೆಕ್ಟ್. ನಾವು ಇವತ್ತು ಹೇಳೋದು, ಹಿಂದೆ ಸಹ ಹೇಳಿದ್ದು, ಮುಂದೆ ಸಹ ಅದನ್ನು ಹೇಳ್ತೇನೆ. ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ, ಧಾರ್ಮಿಕ ಕ್ಷೇತ್ರಕ್ಕೆ ಅಪಚಾರ ಆದರೆ, ಧರ್ಮಸ್ಥಳದ ದೇವಸ್ಥಾನಕ್ಕೆ ತೊಂದರೆ ಆದರೆ ಅದರ ಪರವಾಗಿ ನಿಲ್ಲುವುದು ನಮ್ಮ ಜವಾಬ್ದಾರಿ. ಧಾರ್ಮಿಕ ಕ್ಷೇತ್ರ, ಹಿಂದುತ್ವ ಮತ್ತು ನಮ್ಮ ದೇವಸ್ಥಾನಕ್ಕೆ ಅಪಚಾರ ಆಗಬಾರ್ದು. ಅದಕ್ಕೆ ಏನಾದರೂ ಆಗೋದಿದ್ರೆ ನಮ್ಮ ವಿರೋಧ ಇದೆ, ಅದಕ್ಕೆ ಬೆಂಬಲ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ನಮ್ಮ ದೇವಸ್ಥಾನಕ್ಕೆ ಧಕ್ಕೆ ಬರುವ ರೀತಿ ಮತ್ತು ಬಾಕಿ SIT ಇನ್ನೊಂದು ಮತ್ತೊಂದು ತನಿಖೆ ಆಗುವುದಕ್ಕೆ ನಮ್ಮ ಏನೂ ಅಭ್ಯಂತರ ಇಲ್ಲ. ಅದಕ್ಕೆ ಬೆಂಬಲ ಇಲ್ಲ.